ಓಂ ಗೃಣಿ ಸೂರ್ಯಾಯ ನಮಃ. ನಮಸ್ತೆ ವೀಕ್ಷಕರೇ, ತುಲಾರಾಶಿಯವ್ರ ಬಗ್ಗೆ ತಿಳ್ಕೊಳ್ಳೋಣ. 2026 ಜುಲೈ ತುಲಾರಾಶಿಗೆ ಚಿತ್ತ ನಕ್ಷತ್ರ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರ 4 ಚರಣಗಳು ಮತ್ತು ವಿಶಾಖ ನಕ್ಷತ್ರ 1, 2, 3 ಚರಣಗಳು ನಾವು ಮೂರೂ ಸಹ ತುಲಾರಾಶಿಯಲ್ಲೇ ನೋಡ್ತೀವಿ. ಹೆಸರುಗಳನ್ನ ಇಡುವಂಥದ್ದು ಬಂದಾಗ ಹೆಸರುಗಳು ನೀವು ಆಲ್ರೆಡಿ ಕರೆಯಲ್ಪಡೋವಂಥದ್ದಿದ್ರೆ ಈ ಹೆಸರುಗಳೇ ಇರಬೇಕು ನಿಮಗೆ. ಚಿತ್ತ ನಕ್ಷತ್ರ 3, 4ಕ್ಕೆ ರ ಮತ್ತು ರಿ, ಸ್ವಾತಿ ನಕ್ಷತ್ರ 4 ಚರಣ ರು, ರೇ, ರೋ ಮತ್ತು ತ, ವಿಶಾಖ ನಕ್ಷತ್ರ 1, 2, 3 ಚರಣಗಳು ತಿ, ತು ಮತ್ತು ತೆ. ಬನ್ನಿ ಕೆರಿಯರ್ ವಿಚಾರವಾಗಿಯೇ ಫಸ್ಟ್ ಸ್ಟಾರ್ಟ್ ಮಾಡೋಣ. ತುಲಾರಾಶಿಯಲ್ಲಿ ತುಂಬ ಜನ ಸ್ಟ್ರಗಲ್ ಆಗ್ತಿದ್ದೀರಾ, ತುಂಬ ಜನ ಅದರಲ್ಲೂ ಕನ್ಸಲ್ಟೇಷನ್ ತೊಗೊಳ್ತಿದ್ದೀರಾ. ಮೇಜರ್ಲಿ ತುಲಾರಾಶಿಯವರು ಕೇಳ್ತಾನೆ ಇರ್ತಾರೆ, ಮ್ಯಾಮ್ ನಾನು ಜಾಬ್ ಚೇಂಜ್ ಟ್ರೈ ಮಾಡ್ತಿದ್ದೀನಿ, ಹೊಸ ಜಾಬ್ ನನಗೆ ಯಾವಾಗ ಆಗುತ್ತೆ, ಯಾವ ಡೇಟ್ಗೆ ಆಗುತ್ತೆ, ಯಾವ ಸಮಯದಲ್ಲಿ ಸಿಗುತ್ತೆ, ಜಾಬ್ ಚೇಂಜ್ ಹೋಗ್ಲಾ, ಕೆಲಸ ಬಿಡ್ಲಾ, ನೋಟಿಸಲ್ಲಿದ್ದೀನಿ, ಎಷ್ಟು ಪ್ರಶ್ನೆಗಳು ಅಲ್ವಾ. ಸೊ ಎಸ್, ಇಟ್ಸ್ ಅ ಗುಡ್ ಟೈಮ್. ಎಲ್ಲದಕ್ಕೂ ಆನ್ಸರ್ ಜುಲೈ ತಿಂಗಳಲ್ಲಿ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಕಾದಿದ್ದು ಇಷ್ಟು ತಿಂಗಳು ನೀವು ವೆಯ್ಟ್ ಮಾಡೋದಕ್ಕೂ ಜುಲೈ ಪೀರಿಯಡ್ ಇಸ್ ಅ ವೆರಿ ಗುಡ್. ಬೇರೆ ರಾಶಿಯವ್ರಿಗೂ ಆಲ್ರೆಡಿ ತಿಳಿಸಿದ್ದೀನಿ ಅವ್ರಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಬಟ್ ತುಲಾ ರಾಶಿಯವರು ಸೂಪರ್ಬ್ ಅಂತಲೇ ಹೇಳ್ಬೋದು. ಯು ಆರ್ ಗೋಯಿಂಗ್ ಟು ಗೆಟ್ ನಿಮ್ಮ ಎಲ್ಲ ವೆಯ್ಟ್ಗೂ ಹೇಳ್ತಾರಲ್ಲ, ಆಲ್ ದ ವೆಯ್ಟ್ ಈಸ್ ಓವರ್. ಈಗ ಏನಿದ್ರೂ ಇಟ್ಸ್ ಅ ಟೈಮ್ ಫಾರ್ ಯು ಟು ರೀಪ್. ಅದೆಲ್ಲ ನೀವು ತಗೊಳ್ಳೋ ಅಂಥದ್ದು, ವಾಪಸ್ ಪಡ್ಕೊಳ್ಳೋ ಅಂಥದ್ದು, ಆ ಸಮಯನ ಕಾದಷ್ಟು ಕೂಡ ಎಷ್ಟು ಹೇಳ್ತಾರಲ್ಲ, ವೆಯ್ಟ್ ಮಾಡಿದಷ್ಟು ಯು ಗೆಟ್ ಮೋರ್ ಅಂತ. ಸೊ ಹಾಗಾಗಿ ಒಂದ್ಸಲ ಕೊಡೋಕ್ಕೆ ಸ್ಟಾರ್ಟ್ ಆದರೆ ದೇವರು ಚಪ್ಪರ್ ಪಾಡ್ಗೆ ಎಷ್ಟು ಬೇಕು ನಿಮಗೆ ಅಷ್ಟು ಕೂಡ ನಿಮಗೆ ಸಿಗೋಷ್ಟು ಕೊಡ್ತಾನೆ ಅನ್ನೋ ಥರ ಚೆನ್ನಾಗಿದೆ, ಸೂಪರ್ ಇದೆ. ಓವರಾಲ್ ಎಲ್ಲ ರಾಶಿಗಿಂತನೂ ನಾನು ಒಂಥರ ಚೆನ್ನಾಗಿದೆ ಅಂತ ಹೇಳ್ತಾರಂಥದ್ದೇ ತುಲಾ ರಾಶಿಗೆ ಅಂತ ಹೇಳ್ಬೋದು. ನೀವು ಬೇರೆ ರಾಶಿಗಳು ನೋಡಿದ್ರೆ ನೀವು ಯಾವ ಥರ ತಿಳಿಸ್ಕೊಟ್ಟಿದ್ದೀರಿ ಅಂತ. ದಿಸ್ ಇಸ್ ವೆರಿ ಗುಡ್ ಇನ್ ಟರ್ಮ್ಸ್ ಆಫ್ ಜಾಬ್ ಸಂಬಂಧಪಟ್ಟಾಗೆ ಚೆನ್ನಾಗಿದೆ. ಪ್ರಯತ್ನ ಹಾಕ್ತಿದ್ದೀರಾ, ನಿಮ್ಮ ಎಫರ್ಟ್ ಇದೆ, ಟ್ಯಾಲೆಂಟೆಡ್ ಇದ್ದೀರಾ, ಯು ಆರ್ ಎಲಿಜಿಬಲ್, ಯು ಡಿಸೈರ್ ವಾಟ್ ಯು ಆರ್. ನಿಮ್ಗೆ ಏನು ಬೇಕಿದೆ ಅದು ನಿಮ್ಗೆ ಖಂಡಿತ ಡಿಸರ್ವ್ ಆಗುತ್ತೆ, ನೀವು ಸಿಗುತ್ತೆ ನಿಮ್ಗೆ, ಅದು ಖಂಡಿತ ಮ್ಯಾನಿಫೆಸ್ಟ್ ಆಗುತ್ತೆ. ಫ್ರೀಲ್ಯಾನ್ಸರ್ಸ್ಗೂ ಚೆನ್ನಾಗಿದೆ. ಓನ್ಲಿ ಥಿಂಗ್ ಈಸ್ ಲಿಟಿಗೇಷನ್ಸ್ ಏನಾದ್ರು ಇದ್ರೆ ಲ್ಯಾಂಡ್ ರಿಲೇಟೆಡ್, ರಿಯಲ್ ಎಸ್ಟೇಟ್ ಮಾಡ್ತಾರಂಥವ್ರು ದಯವಿಟ್ಟು ಲಿಟಿಗೇಷನ್ ಪ್ರಾಪರ್ಟೀಸ್ನ ನೀವು ತೊಗೊಳ್ಳುವಾಗ ಲಿಟಿಗೇಟೆಡ್ ಪ್ರಾಪರ್ಟೀಸ್ ಜೊತೆಗೆ ನೀವೇನಾದರೂ ಡೀಲಿಂಗ್ಸ್ನ ಇಟ್ಕೊಳ್ತಾ ಇದ್ರೆ ತುಂಬ ಕೇರ್ಫುಲ್ ಆಗಿರಿ. ಲಿಟಿಗೇಷನ್ ಇಟ್ ಸೆಲ್ಫ್ ಈಸ್ ಅ ನೆಗೆಟಿವ್ ಅಟ್ರಾಕ್ಷನ್ನು. ಅದು ಲಿಟಿಗೇಟ್ ಆಗಿದೆ ಅಂದ್ರೆ ಆ ಪ್ರಾಪರ್ಟಿನಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ನೆಗೆಟಿವ್ ಅಟ್ರಾಕ್ಟ್ ಆಗಿದೆ ಅಂತಲೇ ಅದರ ಅರ್ಥ. ಏನೋ ಒಂದು ನೆಗೆಟಿವಿಟಿ, ಏನೋ ಒಂದು ಪ್ರಾಬಬ್ಲಿ ಮಾಟ ಮಂತ್ರ ಆಗಿರಬಹುದು, ಅಥವಾ ಏನೋ ಒಂದು ನೆಗೆಟಿವಿಟಿ ಖಂಡಿತ ಆಗಿರುತ್ತೆ. ದಟ್ಸ್ ವೈ ದ ಲಿಟಿಗೇಷನ್ಸ್ ಹ್ಯಾವ್ ಬಿನ್ ಅಟ್ರಾಕ್ಟೆಡ್ ಟು ದ ಪ್ರಾಪರ್ಟಿ. ನೀವು ಅಂಥ ಪ್ರಾಪರ್ಟೀಸ್ನ ಡೀಲ್ ಮಾಡ್ತಿದ್ದೀರ ಅಂದರೆ ಯು ಶುಡ್ ಬಿ ಮೋರ್ ಪ್ರೊಟೆಕ್ಟೆಡ್. ಇಲ್ಲಾಂದರೆ ಆ ನೆಗೆಟಿವಿಟಿ ನಿಮಗೆ ತಗುವಂಥದ್ದು ನಿಮ್ಮ ಇರುವಂತಹ ಪ್ರಾಪರ್ಟೀಸ್ ಮೇಲೂ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಇನ್ಫ್ಯಾಕ್ಟ್ ನನ್ನ ಹತ್ರ ಕನ್ಸಲ್ಟೇಷನ್ ಬಂದರೆ ತುಂಬ ಜನಕ್ಕೆ ಗೊತ್ತಿದೆ ನಾನು ಏನಂತ ಅದ್ರ ಬಗ್ಗೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಿಯೋ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಇಫ್ ದೆರ್ ಈಸ್ ಸಮಥಿಂಗ್ ನೆಗೆಟಿವಿಟಿ ಇನ್ ದಟ್ ಪ್ರಾಪರ್ಟಿ, ಹಾಗಾಗಿನೇ ಅಂಥ ಸಮಯದಲ್ಲೇ ಅದು ಲಿಟಿಗೇಷನ್ಸ್ನ ಅಟ್ರಾಕ್ಟ್ ಮಾಡೋದು. ಅದು ಸರಿ ಇಲ್ಲ ಅಂದಾಗ ನೀವು ಬೇರೆ ಎಲ್ಲ ಪ್ರಾಪರ್ಟೀಸ್ನಲ್ಲೂ ಕೇರ್ಫುಲ್ ಆಗಿರಿ. ಈ ತಿಂಗಳಲ್ಲಿ ತುಂಬಾ ಅದು ನೆಗೆಟಿವ್ ಆಗಿ ಅಟ್ರಾಕ್ಟ್ ಮಾಡುವಂಥದ್ದಿದೆ. ಪಾಸ್ಟ್ ನಿಮ್ಮ ಹಳೆ ಒಂದು ಏನಾದರೂ ನೀವು ಸಾಲಗಳನ್ನ ಕೊಟ್ಟಿದ್ರೆ ನಿಮಗೆ ಸಿಗೋವಂಥದ್ದು ಹಿಂತಿರುಗಿಸೋವಂಥದ್ದು ನಿಮಗೆ ವಾಪಸ್ ಬರುವಂಥ ಚಾನ್ಸಸ್ ತುಂಬ ಇದೆ. ಹೆಲ್ತ್ ವಿಚಾರವಾಗಿದೆ. ಒಂದೇ ಮೇಯ್ನು ಕಾಲು ನೋವು, ಮಂಡಿ ನೋವು ಮತ್ತು ಬ್ಯಾಕ್ ಪೇನ್, ಮೂರು ಕೂಡ ನಿಮಗೆ ಕಾಣಿಸ್ಕೊಂಥ ಚಾನ್ಸಸ್ ಇದೆ. ಅದರಲ್ಲೂ ಸ್ಪೆಷಲಿ ನೀವು ಹಿಪ್ಸ್ ಮತ್ತು ನೀಸ್, ಮಂಡಿ ಅದು ಜಾಸ್ತಿ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇದೆ. ತುಂಬ ಕೇರ್ಫುಲ್ ಆಗಿರಿ. ಯೋಗ ಮಾಡಿ, ಬೇಸಿಕಲಿ ಡೂ ಫಿಸಿಕಲ್ ಎಕ್ಸಸೈಸಸ್. ಯೋಗ ತುಂಬಾ ಹೆಚ್ಚಾಗಿದೆ ಬಿಕಾಸ್ ಆಫ್ ನನಗೇನೋ ಒಂದು ಸಮಸ್ಯೆ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್ ನನಗೇನೋ ಒಂದು ಏನು ಸರ್ಜರಿ ಆಗಿರ್ಬೋದು, ಅಥವಾ ಯು ಆರ್ ಅಂಡರ್ ಗೋಯಿಂಗ್ ಸಮ್ ಟ್ರೀಟ್ಮೆಂಟ್ ಆ ಥರ ಏನಾದರೂ ಇದ್ದಾಗ ಇಟ್ಸ್ ಓಕೆ, ಇಗ್ನೋರ್ ಮಾಡಿ. ಇಲ್ಲ ಅಂದರೆ ಡೆಫಿನೆಟ್ಲಿ ಗೋ ಫಾರ್ ಅ ಡಾಕ್ಟರ್, ಚೆಕ್ ಮಾಡಿಸಿ ಏನಾಗಿದೆ ಅಂತ. ಚಿತ್ತ ನಕ್ಷತ್ರದವ್ರಿಗೆ ವಿಶೇಷವಾಗಿ ಪ್ರೀತಿ ವಿಚಾರದಲ್ಲಿ ಒಂದು ಚೇಂಜಸ್ ಆಗುತ್ತೆ. ಮೇ ಬಿ ಆಲ್ರೆಡಿ ನೀವು ಯಾರಾದರೂ ಇಷ್ಟಪಡ್ತಿರೋಂಥವ್ರು ನಿಮ್ಮಿಂದ ದೂರ ಆಗುವಂಥದ್ದು, ಸೆಪ್ರೇಟ್ ಆಗುವಂಥದ್ದು. ಆ್ಯಂಡ್ ಆಲ್ಸೋ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪು ಚೆನ್ನಾಗಿದೆ ಅಂತ ಹೇಳ್ಬೋದು. ಮದುವೆ ಆಗಿರೋಂಥವ್ರು ಇಷ್ಟು ವರ್ಷ, ಇಷ್ಟು ತಿಂಗಳು ಏನೋ ಒಂದು ವಿಚಾರದಲ್ಲಿ ಜಗಳಗಳು ಆಗ್ತಿರುತ್ತೆ, ಈಗೋ ಕ್ಲಾಶಸ್ ಆಗ್ತಿರುತ್ತೆ. ಬಟ್ ಈ ಮಂತ್ ಒಂಥರ ಏನೋ ನೆಮ್ಮದಿ, ಆರಾಮಾಗಿದ್ದೀವಿ ಅನ್ನೋಂಥ ಒಂದು ಭಾವನೆ ಬರುತ್ತೆ. ಸ್ವಾತಿ ನಕ್ಷತ್ರದವ್ರಿಗೂ ಅಷ್ಟೇ ಪ್ರೀತಿ ವಿಚಾರದಲ್ಲೇ ನೀವೇನಾದ್ರು ಯಾರಾದರೂ ಇಷ್ಟಪಡ್ತಿದ್ದು, ಅಥವಾ ಮದುವೆಗೆ ಸೆಟ್ ಆಗ್ತಿಲ್ಲ, ಮದುವೆಗೆ ಮುಂದುವರಿತಿಲ್ಲ ಇನ್ನೊಂಥದ್ದು, ಅಥವಾ ಸೆಟ್ ಆಗಿರೋ ಮದುವೆ ಬ್ರೇಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ವಿಶೇಷವಾಗಿ ಕೆಲವು ಪರಿಹಾರಗಳನ್ನ ನಿಮ್ಗೆ ತಿಳಿಸುವಂಥದ್ದು ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಓಂ ಗೃಣಿ ಸೂರ್ಯಾಯ ನಮಃ 108 ಸಲ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡುವಂಥದ್ದು. ಜಪ ಮಾಡುವಾಗ ದಯವಿಟ್ಟು ಇದ್ದರೆ ನಿಮ್ಮ ಹತ್ರ ಜಪಮಾಲೆಗಳನ್ನ ಬಳಸ್ಕೊಳ್ಳಿ, ಜಪ ಮಾಡಿ ಹಾಕ್ಕೊಳ್ಳಿ. ಯಾಕೆ ಬಳಸ್ಕೊಳ್ಳಿ ಅಂತಂದರೆ ಆ ಜಪಗಳನ್ನು ನೀವು ಹೇಳಿದಾಗ ಆ ಮಾಲೆಯ ಒಂದು ಕ್ರಿಸ್ಟಲ್ಸ್ ಈ ರೀತಿ ಇರುತ್ತಲ್ಲ, ಆ ಕ್ರಿಸ್ಟಲ್ಸ್ ಎಲ್ಲ ಅದು ಆ ಒಂದು ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ, ಅದನ್ನು ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಇದರೊಳಗಡೆ ಅದು ತುಂಬಿದಾಗ ನೀವು ಅದನ್ನು ಹಾಕ್ಕೊಂಡು ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ. ಯು ಫೀಲ್ ಅ ಡಿಫ್ರೆಂಟ್ ಕೈಂಡ್ ಆಫ್ ವೈಬ್ರೇಷನ್, ಒಂದು ಏನೋ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್ಸೇ ನಿಮಗೆ ಕ್ರಿಯೇಟ್ ಆಗುತ್ತೆ.
ಸೊ ಒಂಥರ ಏನೋ ಒಂದು ತೃಪ್ತಿ, ಏನೋ ಒಂಥರ ನೀವು ಪ್ರೊಟೆಕ್ಟ್ ಆಗಿದ್ದೀರಾ, ಏನೋ ಒಂದು ಡಿವೈನ್ ಎನರ್ಜಿ ನಿಮ್ಮಲ್ಲಿ ಸರ್ಕ್ಯುಲೇಟ್ ಆಗ್ತಿದೆ ಅನ್ನೋ ಅಷ್ಟು ನಿಮಗೆ ಇದಾಗುತ್ತೆ, ಫೀಲ್ ಆಗುತ್ತೆ. ಇದ್ರ ಜೊತೆಗೆ ಈ ವಿಶೇಷವಾಗಿರೋಂಥ ಬ್ರೆಸ್ಲೆಟ್ನ ಹಾಕೊಳ್ಳುವಂಥದ್ದು ತುಲಾ ರಾಶಿಯವರು ವಿಶೇಷವಾಗಿ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ 3 ಜನಗಳು ಹಾಕ್ಕೊಳ್ಳಿ. ತುಂಬಾ ಪ್ರೊಟೆಕ್ಟೆಡ್ ಆಗ್ತೀರಾ. ಎಷ್ಟೋ ಸಲ ಕಣ್ಣು ದೃಷ್ಟಿ ಆಗುವಂಥದ್ದು, ನೆಗೆಟಿವ್ ವೈಬ್ರೇಷನ್ಸು, ಏನೋ ಒಂದು ರೀತಿಯಲ್ಲಿ ನೆಗೆಟಿವ್ ಈವಿಲ್ ಐ ಅಂತೀವಲ್ಲ, ಅವೆಲ್ಲವೂ ಸಹ ನಿಮಗೆ ಇದರಲ್ಲಿ ಪ್ರೊಟೆಕ್ಟ್ ಆಗುತ್ತೆ. ಡಿವೈನ್ ಎನರ್ಜಿ ವಿಲ್ ಸರ್ಕ್ಯುಲೇಟ್ ಹೋಲ್ ಓವರ್ ಯೋರ್ ಬಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನನು ನನಗೆ ಒಳ್ಳೆ ರೀತಿಯಾದ ಒಂದು ಫೀಡ್ಬ್ಯಾಕ್ ಕೊಡ್ತಾರಂಥದ್ದು, ಅದರಲ್ಲೂ ಸರಳ ಪರಿಹಾರಗಳು ಕೊಟ್ಟಿರೋಂಥದ್ದು. ನನ್ನ ಪರಿಹಾರಗಳು ನಿಮ್ಮ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೆ, ಅಷ್ಟೆಲ್ಲ ಚೇಂಜಸ್ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ತಿದೆ. ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗಷ್ಟೇ ಇನ್ನೂ ಹೊಸದಾಗಿ ನೀವು ಫಾಲೋ ಮಾಡ್ತಾ ಇರೋಂಥವ್ರು ಇರ್ಬೋದು, ಹೊಸದಾಗಿ ನೀವು ಜಾಯ್ನ್ ಆಗ್ತಾರಂಥವ್ರು, ನನ್ನ ಕಮ್ಯುನಿಟಿಗೆ ಹೊಸದಾಗಿ ನನ್ನ ಕಾರ್ಯಕ್ರಮ ನೋಡ್ತಾ ಇರೋರು ಎಲ್ರಿಗೂ ಸಹ ವೆಲ್ಕಮ್ ಅಂತಲೂ ಸಹ ತಿಳಿಸ್ತೀನಿ. ಇಷ್ಟು ಹೇಳ್ತಾ ನನ್ನ ಹತ್ರ ಕೆಲವು ಪ್ರಶ್ನೆಗಳಿದೆ ಮ್ಯಾಮ್, ನಾನು ನಿಮ್ಮ ಹತ್ರ ಕನ್ಸಲ್ಟೇಷನ್ ಮೂಲಕ ಅದನ್ನ ಸಾಲ್ವ್ ಮಾಡ್ಕೋಬೋದು. ಖಂಡಿತ ನಿಮಗೆ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ, ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು, ಫೇಸ್ ಟು ಫೇಸ್ ಬರ್ಬೋದಾ, ಫೋನ್ ಕನ್ಸಲ್ಟೇಷನ್ನ ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.